ರಿಷಬ್ ಶೆಟ್ಟಿ ವಿರುದ್ಧ ಹೆಚ್ಚಾಯಿತು ಆಕ್ರೋಶ. ಕಾಮಿಡಿ ನಟನ ಅಂತಿಮ ದರ್ಶನಕ್ಕೆ ಬರಲೇ ಇಲ್ಲ ಡಿವೈನ್ ಸ್ಟಾರ್. ಸೋಷಿಯಲ್ ಮೀಡಿಯಾದಲ್ಲಿ ರಿಷಬ್ ವಿರುದ್ಧ ಪೋಸ್ಟ್ಗಳ ಸುರಿಮಳೆ. ಕಾಮಿಡಿಯನ್ ಕಾಂತಾರ ಚಿತ್ರದ ನಟ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಸಾವಿನ ವಿಚಾರದಲ್ಲಿ ರಾಕೇಶ್ ಮನೆಗೆ ಭೇಟಿ ನೀಡಿದ ರಿಷಬ್ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಕಾಂತಾರ ಸಿನಿಮಾದ ಚಾಪ್ಟರ್ 1 ವಿಶೇಷ ಪಾತ್ರದಲ್ಲಿ ರಾಕೇಶ್ ಪೂಜಾರಿ ಅವರು ನಟಿಸಿದ್ರು. ತನ್ನ ಚಿತ್ರತಂಡದ ಕಲಾವಿದನ ಅಂತಿಮ ದರ್ಶನ ಪಡೆಯಲು ಆಗಮಿಸದ ಡಿವೈನ್ ಸ್ಟಾರ್ಗೆ ಹೆಚ್ಚಾಗಿದೆ ಆಕ್ರೋಶ. ರಾಕೇಶ್ ಅಗಲಿ 2 ದಿನ ಕಳೆದರೂ ಭೇಟಿ ನೀಡಿದ ರಿಷಬ್ ಶೆಟ್ಟಿ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ರಿಷಬ್ ಶೆಟ್ಟಿಗೆ ಕ್ಲಾಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಕಲಾವಿದನಿಗಿಂತ ಕಮರ್ಷಿಯಲ್ ಹೆಚ್ಚಾಯ್ತಾ ಎಂದು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಸದ್ಯ ಉಡುಪಿಯ ಬೈಂದೂರಿನಲ್ಲಿ ಕಾಂತಾರ ಚಾಪ್ಟರ್ 1 ಚಿತ್ರೀಕರಣ ಮುಂದುವರಿತಾ ಇತ್ತು. ರಾಕೇಶ್ ಉಡುಪಿಯ ಹೊಡೆ ನಿವಾಸಕ್ಕೆ ಒಮ್ಮೆಯೂ ಭೇಟಿ ನೀಡದ ಹಿನ್ನೆಲೆ ಆಕ್ರೋಶ ಹೆಚ್ಚಾಗ್ತಾ ಇದೆ. ಸಹ ಕಲಾವಿದನ ಜೀವಕ್ಕೆ ಇಷ್ಟೇನಾ ಬೆಲೆ ಕೊಡೋದು ಶೆಟ್ರೆ ಎಂದು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಭಿಮಾನಿಗಳು. ಹೌದು, ರಾಕೇಶ್ ಪೂಜಾರಿ ಅಂತಿಮ ದರ್ಶನ ಪಡೆಯಲು ಬೆಂಗಳೂರಿನಿಂದ ಓಡೋಡಿ ಬಂದಿದ್ರು ಕೆಲವು ಸೆಲೆಬ್ರಿಟಿಗಳು. ಇತ ರಕ್ಷಿತಾ ಪ್ರೇಮ್, ಯೋಗರಾಜ್ ಭಟ್, ಮಾಸ್ಟರ್ ಆನಂದ್, ಅನುಶ್ರೀ ಸೇರಿದಂತೆ ಕಾಮಿಡಿ ಕಿಲಾಡಿಯ ನಟ ನಟಿಯರು ಆಗಮಿಸಿದ್ರು. ಉಡುಪಿಯ ಬೈಂದೂರು ಸಮೀಪವಿದ್ರೂ ಕೂಡ ಆಗಮಿಸಿದ ರಿಷಬ್ ಶೆಟ್ಟಿ ವಿರುದ್ಧ ಹೆಚ್ಚಾಗ್ತಾ ಇದೆ ಆಕ್ರೋಶ. 500 ಕಿಲೋಮೀಟರ್ ದೂರದಿಂದ ಬಂದವರ ನಡುವೆ 30 ಕಿಲೋಮೀಟರ್ ದೂರದಲ್ಲಿದ್ದು ಬರಲು ಪುರ್ಸೊತ್ತು ಇಲ್ಲವೇ ಮಾರಾಯರೆ ಎಂದು ಪ್ರಶ್ನೆ ಹಾಕ್ತಾ ಇದ್ದಾರೆ. ಕಾಂತಾರ ಚಿತ್ರದ ನಟ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಸಾವಿನ ವಿಚಾರದಲ್ಲಿ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಾ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮನ್ನು ಅಗಲಿದ ಕಾಮಿಡಿ ಕಿಲಾಡಿ ರಾಕೇಶ್ನ ಗೆಳೆಯರಾಗಿರುವಂತಹ ಹಿತೇಶ್ ತಮ್ಮ ವಾಟ್ಸಪ್ನಲ್ಲಿ ಸ್ಟೇಟಸ್ ಕೂಡ ಹಾಕೊಂಡಿದ್ರು. ನಮ್ಮ ಸಿನಿಮಾ ಅಂದವರು ಅವರ ಸಿನಿಮಾದಲ್ಲಿ ಕೆಲಸ ಮಾಡಿದ ಕಲಾವಿದ ಇನ್ನಿಲ್ಲ ಎಂದಾಗ ಅವರು ಮಾಡಿದ್ದು ಸಂತಾಪವಲ್ಲ, ಬದಲಿಗೆ ಶೂಟಿಂಗ್. ಎಂಥ ಅವಸ್ಥೆ ಇದು! ಕಮರ್ಷಿಯಲ್ ಮೈಂಡಲ್ಲಿ ಕಲಾವಿದನಿಗೆ ಬೆಲೆನೇ ಇಲ್ವಾ? ಮಿಸ್ ಯು ರಾಕಿ ಎಂದು ಕಾಮಿಡಿ ಕಿಲಾಡಿಗಳು ಹಿತೇಶ್ ತಮ್ಮ ವಾಟ್ಸಪ್ ಸ್ಟೇಟಸ್ನಲ್ಲಿ ಬರೆದುಕೊಂಡಿದ್ದಾರೆ. ಇತ ದರ್ಶನ್ ಕೂಡ ಫೋನ್ ಮಾಡಿ ವಿಚಾರಿಸಿದ್ರು. ಆದರೆ ಈ ಶೆಟ್ರಿಗೆ ಆ ಮನಸ್ಸು ಬರಲಿಲ್ವಾ ಎಂದು ಟ್ರೋಲ್ ಆಗ್ತಾ ಇದ್ದಾರೆ ರಿಷಬ್ ಶೆಟ್ರು. ಈ ರಿಷಬ್ ಶೆಟ್ಟಿಗೆ ಫಿಲ್ಮ್ ಅಲ್ಲಿ ಕೆಲಸ ಮಾಡುವವರಿಗೆ ಇಷ್ಟೇನಾ ಬೆಲೆ ಕೊಡೋದು? 90 ದಿನದ ಕಾಲ್ ಶೀಟ್ಗೆ ಕೊಟ್ಟಿದ್ದ ರಾಕೇಶ್ ಮುಖ್ಯ ಪಾತ್ರದಲ್ಲಿ ನಟಿಸ್ತಾ ಇದ್ದ. ಅಂಥದ್ರಲ್ಲಿ ಅವನ ಮುಖವನ್ನ ನೋಡಲು ಇವರು ಇಚ್ಛೆ ಮಾಡಲಿಲ್ವಾ ಅಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ರಿಷಬ್ ಶೆಟ್ಟಿ ಟ್ರೋಲ್ ಆಗ್ತಾ ಇದ್ದಾರೆ. ಕಾಂತಾರದಲ್ಲಿ ರಾಕೇಶ್ ನಟಿಸಿಲ್ಲ ಅಂತ ಮೀಡಿಯಾ ಮುಂದೆ ಹೇಳಿ ಅಂತ ಮ್ಯಾನೇಜರ್ ಹತ್ರ ಫೋನ್ ಮಾಡಿಸಿದ್ರಿ ಅಲ್ವಾ? ನೀನೆಂತ ನಾಯಕ ನಟ ಮಾರಾಯ? ಅಷ್ಟು ದೊಡ್ಡ ಪ್ರೊಡಕ್ಷನ್ ಹೌಸ್ 1 ದಿನದ ಶೂಟಿಂಗ್ ನಿಲ್ಲಿಸಿದ್ರೆ ಏನಾಗ್ತಾ ಇತ್ತು? ಎಲ್ಲಾ ವಿಷಯದಲ್ಲೂ ಕಮರ್ಷಿಯಲ್ ನೋಡಬೇಡ ರಿಷಬ್ ಶೆಟ್ಟಿ, ಮಾನವೀಯತೆ ಸ್ವಲ್ಪ ಇರಲಿ ಅಂತ ಟ್ರೋಲ್ ಬಾಹುಬಲಿ ಅನ್ನೋ ಪೇಜ್ ಬರೆದುಕೊಂಡಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.